ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ನಾನು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಲಿಲ್ಲ. ನಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಅವ್ರು ಕರೆದಿದ್ರು, ಹಾಗಾಗಿ ನಾವೆಲ್ಲ ಊರಿಗೆ ಹೋಗಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈಗ ಫಂಕ್ಷನ್ನಿಗೆ ಬರೋರಿಗೆಲ್ಲ ಅಡುಗೆಯನ್ನು ಮಾಡಿಸ್ತಾಯಿದ್ರು. ಅಡುಗೆ ಮಾಡಿಸೋದಕ್ಕೆ ಭಟ್ರನ್ನು ಕರೆಸಿದ್ರು. ಅವರು ನೈಟೇ ಬಂದು ಅಡುಗೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಡ್ತಾಯಿದ್ರು. ಮೊದಲಿಗೆ ಅವರು ಒಬ್ಬಟ್ಟನ್ನು ಮಾಡಿದರು. ತೊಗರಿಬೇಳೆ ಒಬ್ಬಟ್ಟಿದು ಹೋಳಿಗೆ ಅಂತ ಹೇಳ್ತೀವಿ. ಈ ಹೋಳಿಗೆನ ಒಂದೊಂದಕ್ಕೆ ಒಂದೊಂದು ಕವರ್ ಹಾಕಿ ಬಿಸಿ ಇರುವಾಗಲೇ ಈ ರೀತಿ ಮಡಚಿ ಇಡೋದ್ರಿಂದ ತುಂಬಾ ಸಾಫ್ಟಾಗಿರ್ತವೆ ಒಬ್ಬಟ್ಟು ಅಂತ ಹೇಳಿ ಈ ರೀತಿ ಮಡಚಿಟ್ಟಿದ್ರು. ತರಕಾರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿ ಉಪ್ಪಿನಕಾಯಿಯನ್ನು ಅವರೇ ಮಾಡಿದ್ದು. ಆ ಒಬ್ಬಟ್ಟಿಗೆ ಕೊಬ್ಬರಿ ಹಾಲನ್ನು ಕೂಡ ಮಾಡಿಟ್ಟಿದ್ರು. ಮತ್ತು ಅನ್ನ, ಇದನ್ನು ಎಲ್ಲ ಕಾಳು ಮತ್ತು ತರಕಾರಿ ಮಿಕ್ಸ್ ಮಾಡಿ ಪಲ್ಯವನ್ನು ಕೂಡ ಮಾಡಿದ್ರು. ಊರಲ್ಲಿ ಮಾಡ್ತಾರಲ್ವ ತರಕಾರಿ ಹಾಕಿ ಸಾಂಬಾರು, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೋಡ್ತಾ ಇರ್ಬೋದು ಇಲ್ಲಿ ಚಿತ್ರಾನ್ನ. ಅನ್ನ ಕಾಯಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿ ಕಡಲೆ ಬೀಜವನ್ನು ಹುರಿದು ಮೇಲೆ ಈ ರೀತಿ ಹಾಕ್ತಾಯಿದ್ದಾರೆ. ಇದನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ರು. ಇಷ್ಟು ಎಲ್ಲ ಅಡುಗೆನೂ ಕೂಡ ಮಾಡಿಸಿದ್ರು. ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಫಂಕ್ಷನ್ಗೆ ಹೋದಾಗ ನಮ್ಮ ತಂಗಿ ಮತ್ತು ತಮ್ಮ ಎಲ್ಲರೂ ಕೂಡ ಅಲ್ಲಿ ಫೋಟೋನ ತೆಗೆಸ್ಕೊಳ್ತಾ ಇದ್ವಿ. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ದಾವಣಗೆರೆಗೆ ಶಾಪಿಂಗಿಗೆ ಹೋದ್ವಿ. ನಾನು ಲಕ್ಷ್ಮೀ ಪೂಜೆ ಮಾಡಿರಲಿಲ್ಲ. ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಕೆಲವೊಂದು ವಸ್ತುಗಳು ಬೇಕಿತ್ತು, ಹಾಗಾಗಿ ನಾವು ಅವನ್ನ ತೊಗೊಂಡು ಬರೋಣ ಅಂತೇಳಿ ದಾವಣಗೆರೆಗೆ ಹೋಗಿದ್ವಿ. ಈಗ ಮನೆಗಳಲ್ಲಿ ದೇವ್ರ ಫೋಟೋ ಜೊತೆಗೆ ಕಾಮಧೇನು ಹಸುವಿನ ಫೋಟೋ ಇಟ್ಟಿರ್ತಾರೆ. ನಾನು ಕೂಡ ಹಿತ್ತಾಳೆ ಕಾಮಧೇನು ಹಸುವಿನ ಒಂದು ವಿಗ್ರಹನ ತಗೊಂಡೆ. ಇದನ್ನು ಅದೃಷ್ಟದ ಸಂಕೇತ ಮತ್ತು ದೈವಿಕ ಶಕ್ತಿಯುಳ್ಳ ಹಸು ಕೂಡ ಅಂತ ಅಂತಾರೆ. ಇದು ಲಕ್ಷ್ಮೀ ಸ್ವರೂಪನೂ ಕೂಡ ಹೌದು. ಇದನ್ನು ಮನೆಯಲ್ಲಿ ಇಡೋದ್ರಿಂದ ಎಲ್ಲ ದೇವರುಗಳು ಕೂಡ ಮನೆಯಲ್ಲಿ ನೆಲೆಸಿರ್ತಾರೆ ಅಂತ ಇದನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ನಮ್ಮ ಹಿಂದೂ ಪುರಾಣದಲ್ಲಿ ಕಾಮಧೇನು ಹಸುವಿನ ಬಗ್ಗೆ ಹೇಳಿದ್ದಾರೆ. ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ 14 ವಸ್ತುಗಳಲ್ಲಿ ಕಾಮಧೇನು ಹಸು ಕೂಡ ಒಂದು. ಇದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಇದನ್ನು ಇಂದ್ರದೇವನಿಗೆ ಲೋಕ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಹಣದ ಹರಿವು ಕೂಡ ಜಾಸ್ತಿ ಆಗುತ್ತೆ. ಇದನ್ನು ದೇವ್ರ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಇಟ್ಟು ಪೂಜಿಸಬೇಕು. ಕಾಮಧೇನು ಹಸು ಅಂದ್ರೇ ಬಯಸಿದ್ದನ್ನು ಕೊಡುವಂತಹ ಹಸು ಅಂತ ಅರ್ಥ. ಈ ಕಾಮಧೇನು ಹಸುವಿನ ವಿಗ್ರಹವನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿದರೆ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗ್ತವೆ. ಮತ್ತು ಕಾಮಧೇನು ಹಸುವಿನ ವಿಗ್ರಹಗಳು ಹಿತ್ತಾಳೆಯಲ್ಲೂ ಸಿಗ್ತವೆ, ಪಂಚಲೋಹದಲ್ಲೂ ಕೂಡ ಸಿಗ್ತವೆ, ಬೆಳ್ಳಿಯಲ್ಲೂ ಕೂಡ ಸಿಗ್ತವೆ. ನಮ್ಮ ಶಕ್ತಿಗನುಸಾರವಾಗಿ ನಾವು ತಗೊಂಡು ಅವನ್ನು ಪೂಜಿಸ್ಬೋದು. ದೊಡ್ಡದು ಮತ್ತು ಚಿಕ್ಕದು ಅಂತ ಏನಿಲ್ಲ. ನಮ್ಮ ಶಕ್ತಿಗನುಸಾರವಾಗಿ ನಮಗೆ ಹೇಗೆ ಸಿಗುತ್ತಾ ಹಾಗೆ ಅದನ್ನು ಕೂಡ ತಗೊಂಡು ಬಂದು ಪೂಜಿಸ್ಬೋದು. ಇದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾನು ಲಕ್ಷ್ಮೀ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಗೆ ತೊಗೊಂಡು ಬರಬೇಕು ಅಂತ ನಾನು ಅದನ್ನು ತೊಗೊಂಡು ಬಂದಿದ್ದೀನಿ. ಮತ್ತು ಒಂದು ಹಿತ್ತಾಳೆಯ ಕಳಶನೂ ಕೂಡ ತಗೊಂಡೆ. ತುಂಬಾ ಚೆನ್ನಾಗಿದ್ದಾವೆ. ದೀಪಗಳು ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅದರೊಳಗೆ ಕಳಶ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ತಗೊಂಡೆ. ಸಿಲ್ವರ್ ಕಲರಲ್ಲಿತ್ತು ಸ್ಟ್ಯಾಂಡು. ಅದರ ಮೇಲೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮೊದಲೆಲ್ಲ ವುಡ್ಡಿಂದ ಇಡ್ತಾ ಇದ್ವಿ, ಈಗ ಈ ಥರ ಸಿಲ್ವರ್ ಕಲರಲ್ಲಿ ಬಂದಿದ್ದಾವೆ. ಡಿಸೈನು ಕೂಡ ತುಂಬ ಚೆನ್ನಾಗಿದ್ವು, ತುಂಬ ಗಟ್ಟಿನೂ ಕೂಡ ಇತ್ತು. ಹಾಗಾಗಿ ಅದನ್ನು ತಗೊಂಡೆ. ಮತ್ತು ಒಂದು ತಾಮ್ರದ ಬಿಂದಿಗೆ ತಗೊಂಡೆ. ಬಿಂದಿಗೆ ಅಂತೂ ತುಂಬ ಚೆನ್ನಾಗಿದೆ, ಮೀಡಿಯಮ್ ಆಗಿದೆ, ತುಂಬ ದಪ್ಪವಾಗಿ ಕೂಡ ಇತ್ತು. ನಾನು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಈ ತಾಮ್ರದ ಬಿಂದಿಗೆನ ತೊಗೊಂಡು ಬಂದೆ. ಮತ್ತು ನಾವು ಇದರಲ್ಲೇ ನೀರನ್ನು ಕೂಡ ಇಟ್ಕೊಂಡು ಕುಡಿಯೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ನಾನು ಇಷ್ಟು ತಾಮ್ರ ಮತ್ತು ಹಿತ್ತಾಳೆ ವಸ್ತುಗಳನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗಿಯೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ನೀವು ಈ ಕಾಮಧೇನು ಹಸುವಿನ ವಿಗ್ರಹನ ತಗೋಬೇಕು ಅಂದರೆ ಬರೀ ಹಸು ಒಂದೇ ಇರೋ ವಿಗ್ರಹನ ತಗೊಳ್ಬೇಡಿ. ಹಸು ಮತ್ತು ಕರು ಎರಡೂ ಇರ್ತಕ್ಕಂಥ
ವಿಗ್ರಹನ ತಗೊಳ್ಳಿ. ಇದು ಲಕ್ಷ್ಮಿಯ ಸ್ವರೂಪ. ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.